ಇನ್ನೇನಮ್ ಜಯಮ್ಮ, ನಿನ್ ಸೊಸೆನ ಮನೆಯಿಂದ ಆಚೆ ಕಳಿಸ್ತಲ್ಲ, ಇನ್ನೇನ್ ಖುಷಿ ಆಯ್ತಾ ನಿನ್ಗೆ? ಹ್ಞೂ ಕಣಣ್ಣ, ನನಗಂತೂ ತುಂಬಾ ಖುಷಿ ಆಯ್ತು. ಆ ಖುಷಿಗೆ ಇವತ್ತು ಮನೆಗೆ ಪಾಯಸ ಮಾಡಿದೀನಿ. ಇರು, ಅಭಿನೂ ಬರ್ಲಿ, ಆ ಅಪ್ಪನೂ ಬರ್ಲಿ, ಎಲ್ಲಾರು ಕೂತ್ಕೊಂಡು ಪಾಯಸ ಉಂಬನ ಇವತ್ತು. ಅವಳು ಹೋಗಿರೋ ಖುಷಿಗೆ ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತೈತಿ. ಪೀಡೆ ತೊಲಗ್ತಲ್ಲ ಸದ್ಯ. ಪಾಯಸ ಮಾಡಿದೀಯಾ? ಪಾಯಸ ಇನ್ಯಾಕ್ ಮಾಡಕ್ ಹೋದಮ್ಮ? ಸುಮ್ನಿರಣ್ಣ, ನೀನ್ ಬಂದಾಗಿಂದನ ಏನು ಮಾಡಿಲ್ಲ. ಇವತ್ತು ಹೆಂಗೋ ಆ ಪೀಡೆನು ತೊಲಗೈತೆ, ನೀನು ಬಂದಿರೋದ್ಕು ಅದ್ಕೂನು ಪಾಯಸ ಮಾಡಿದೀನಿ. ಎಲ್ಲಾರು ಕುತ್ಕೊಂಡು ಉಂಬನ. ಸುಮ್ನಿರು, ನಮ್ಮ ಅಯ್ಯಪ್ಪನು ಬರ್ಲಿ. ಅಯ್ಯಪ್ಪಗೆ ಗೊತ್ತಿಲ್ಲ ಅವಳನ್ನ ಮನೆ ಬಿಟ್ಟ ಓಡಿಸಿರೋ ವಿಷಯ. ಅಯ್ಯಪ್ಪ ಎಲ್ಲನ ತುಮಕೂರ್ಗೆ ಹೋಗಿದ್ದ, ಏನೋ ಕೆಲ್ಸ ಐತಿ ಅಂತಾನ ಗೊತ್ತಾನ ಇವತ್ತು. ಗೊತ್ತಾದ್ರೆ ಅಯ್ಯಪ್ಪ ಏನ್ ಮಾಡ್ತಾನ ಗೊತ್ತಿಲ್ಲ. ಸುಮ್ನಿರು, ಅಯ್ಯಪ್ಪನೂ ಬೈತಾನ, ಸೊಸೆ ಇಂಥ ಕೆಲ್ಸ ಮಾಡಿವಳೆ ಅಂದ್ರೆ ಒಳ್ಳೆ ಕೆಲ್ಸ ಮಾಡಿದ್ರ ಅಂತಾನ ನಮ್ಮನ್ನೇ ವಾಗ್ಳತಾನ. ಸುಮ್ನಿರು. ಹೆಂಗನಾಗ್ಲಿ ಇಷ್ಟೊಂದು ಖುಷಿ ಪಡೋದು ಒಳ್ಳೇದಲ್ಲ ಕಣಮ್ಮ. ಆಮೇಲೆ ಇಷ್ಟೊಂದು ಖುಷಿ ಪಡೋದು ನೋಡಿ ನಿನ್ ಗಂಡನು ನಿನ್ ಮಗನು ನಮ್ಮಿಬ್ರು ಮೇಲೆ ಅನುಮಾನ ಪಟ್ಟಾರು. ಅದಕ್ಕೇನೆ ಹೇಳಿದ್ದು, ಈ ಪಾಯಸ ಗೀಸ ಯಾಕೆ ಮಾಡ್ದೆ ಇವತ್ತು ಅಂತಾನ. ಅಯ್ಯೋ ಸುಮ್ನಿರಣ್ಣ, ನಮ್ಮ ಮೇಲೆ ಯಾಕೆ ಅನುಮಾನ ಪಡ್ತಾರ ಅವರು? ನಾನ್ ಹೇಳ್ತೀನಿ ಯಾಕೆ ಪಾಯಸ ಮಾಡಿದ್ಯಾ ಅಂದ್ರೆ, ನಮ್ಮ ಅಣ್ಣ ಬಂದಾಗಿಂದನ ಏನು ಮಾಡಿರ್ಲಿಲ್ಲ ಸ್ವೀಟು, ಅದಕ್ಕೇನೆ ಇವತ್ತು ಸ್ವೀಟ್ ಮಾಡೋಣ, ನಾಳೆ ಕೋಳಿ ಕೊಯ್ಯೋಣ ಅಂತಾನ ಪಾಯಸ ಮಾಡಿದೀನಿ ಅಂತ ನಾನು ಹೇಳ್ತೀನಿ. ಸುಮ್ನಿರು. ಅವಳು ಹೋಗಿರೋ ಖುಷಿಗೆ ಪಾಯಸ ಮಾಡಿದೀನಿ ಅಂತ ನಾನೇನು ಹೇಳ್ತೀನಿ? ಅವರಿಗೆ ನಮ್ಮ ಮೇಲೆ ಅನುಮಾನ ಬರಕ್ಕೆ? ನೀನ್ ಬಂದಾಗಿಂದ ಯಾತು ಮಾಡಿಲ್ವಲ್ಲ ಅದಕ್ಕೆ ಮಾಡಿದೀನಿ ಅಂತ ಹೇಳ್ತೀನಿ. ಸುಮ್ನಿರು, ಅವ್ರು ಯಾಕೆ ಅನುಮಾನ ಪಡ್ತಾರೆ ನಮ್ಮ ಮೇಲೆ? ಕುಕ್ಕಣ ನೀನು, ನಾನು ಪಾಯಸ ಹಾಕ್ಕೊಂಬತ್ತೀನಿ, ಉಂಬಿವಂತೆ ಕುಕ್ಕ. ಈಟ್ ಹಾಕ್ಯಂಬಾರಮ್ಮ. ನಾನೇನ್ ಸ್ಯಾನೆ ತಿಂಬಲ್ಲ, ಶುಗರ್ ಬೇರೆ ಐತೆ ನೋಡು, ಆಮೇಲೆ ಶುಗರ್ ಸ್ಯಾನೆ ಆಗುತ್ತೆ. ಒಂದೀಟೆ ಈಟ್ ಹಾಕ್ಯಂಬ ಸಾಕು. ಅಯ್ಯೋ ತಿನ್ನನ ಒಂದಿಟ್ಟು ಏನಾಗಲ್ಲ. ನೀನೇನ್ ದಿನ ತಿಂತೀಯ ಪಾಯಸನ? ಇವತ್ತು ನನಗಂತೂ ತುಂಬಾ ಖುಷಿ ಆಗೈತೆ ನೀನ್ ಮಾಡಿದ ಕೆಲ್ಸಕ್ಕೆ. ಅದಕ್ಕೇನೆ ನಿನ್ಗೋಸ್ಕರನೇ ಮಾಡಿರೋದು ಪಾಯಸನ. ತಿನ್ನು ಒಂದಿಟ್ಟು ಏನಾಗಲ್ಲ, ಏನು ಶುಗರ್ ಏನ್ ಜಾಸ್ತಿ ಆಗಲ್ಲ. ಒಂದ್ ದಿವಸ ಏನ್ ಪಾಯಸ ತಿಂದೇಡ್ಕೇನೆ. ಇರು, ಹಾಕ್ಕೊಂಬತ್ತೀನಿ, ಕುಕ್ಕಂಡಿರು. ಕಾರಣ ಪಾಯಸ ನೋಡು, ದ್ರಾಕ್ಷಿ ಗೋಡಂಬಿ ಎಲ್ಲ ನಾ ಹೆಚ್ಚಾಗಿ ಹಾಕಿ ಹಾಲು ಇದು ಜಾಸ್ತಿ ಹೊಸ ಗಟ್ಟಿ ಹಾಲ ಚೆನ್ನಾಗಿ ಮಾಡಿದೀನಿ. ತಿನ್ನು. ಅಮ್ಮ ಅಮ್ಮ, ಏನಮ್ಮ ಮಣಿ? ಬಾ, ಪಾಯಸ ಮಾಡಿದೀನಿ, ತಿನ್ಬಾ, ಹಾಕೊಡ್ತೀನಿ ನಿನ್ಗೂನು. ಹಾಕೊಡನೆ ಪಾಯಸನ. ಯಾಕಮ್ಮ ಇವತ್ತು ಪಾಯಸ ಮಾಡಿದ್ಯಾ? ಹೊತ್ತಿಗೆ ಎಲ್ಗೋದ್ರು? ಮನೆಯಾಗಿದ್ದಂಗೆ ಕಾಣಿಸ್ತಾ ಇಲ್ವಲ್ಲ? ಇನ್ನನ ಮನೆ ಒಳಗ್ ಕಾಲಿಕ್ಕದೆ ತಡ, ಹೊತ್ತಿಗೆ ಎಲ್ಲಿ ಅಂತ ಕೇಳ್ತಾಳೆ. ಅಲ್ಲ, ಓದ್ ಕೆಲ್ಸ ಏನಾತು? ಕೆಲ್ಸಕ್ಕೆ ಇಂಟ್ರಿಗೆ ಹೋಗ್ ಬರ್ತೀನಿ ಅಂತ ಹೇಳಿ ಓದಲ್ಲ, ಅದೇನಾತು ಅಂಬದ ಹೇಳು. ಬಂದ ತಕ್ಷಣ ಹೊತ್ತಿಗೆ ಎಲ್ಲಿ ಅಂತ ಕೇಳ್ತಾಳೆ. ಏನಂಗೆ ಸೀಮೆಗಿಲ್ಲದ ಹೊತ್ತಿಗೆ ನೋಡು, ಇವಳು ಹಂಗೇನೆ ಹೊತ್ತಿಗೆ ಎಲ್ಲಿ ಅಂತ ಕೇಳ್ತಾಳೆ. ಅಮ್ಮ ಅದಕ್ಕಲ್ಲ, ನಾನು ಅಣ್ಣಗೂ ಫೋನ್ ಮಾಡ್ತಾ ಇದೀನಿ, ಹೊತ್ತಿಗೆಗೂ ಫೋನ್ ಮಾಡ್ತಾ ಇದೀನಿ. ಇಬ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರಲ್ಲ, ಯಾಕೆ? ಏನಾಗೈತೆ? ಹೊತ್ತಿಗೆ ಎಲ್ಲೋಗಿದ್ದಾರೆ? ಮನೆಗಿಲ್ವಾ? ಮಾಡ್ಬಾರದ್ ಕೆಲಸ ಮಾಡಿದ್ರೆ ಯಾರ್ ತಾನೇ ಮನೆಗೆ ಇಕ್ಕಂತಾರೆ ಹೇಳು? ಅದಕ್ಕೇನೆ ನಿಮ್ಮ ಅಣ್ಣನೇನೆ ಅವಳ ಮನೆ ಬಿಟ್ಟು ಓಡ್ಸಿದಾನೆ. ಗೊತ್ತಾತ ಈಗ? ಬಾ ಉಣ್ಬಾ ಸುಮ್ನ, ಅವಳ ಸುದ್ದಿ ನಿನಗೆ ಯಾಕೆ ಬೇಕು? ಅಣ್ಣನೇ ಮನೆ ಬಿಟ್ಟು ಓಡ್ಸಿನ ಹೊತ್ತಿಗೆನ? ಯಾಕಮ್ಮ ಏನಾಯ್ತು? ಯಾಕೆ ಜಗಳ ಮಾಡ್ಕೊಂಡ್ರೆ ಇಬ್ರು? ಅಲ್ಲ, ಮನೆ ಬಿಟ್ಟು ಹೋಗಿರೋ ಸುದ್ದಿ ಕಟ್ಕೊಂಡು ನಿನ್ಗೆ ಏನಾಗ್ಬೇಕಾಗೈತೆ? ಬಾ, ಪಾಯಸ ಮಾಡಿದೀನಿ, ಉಣ್ಬಾ ಸುಮ್ಮನ. ಅವಳ ಸುದ್ದಿ ನಿನಗೆ ಯಾಕೆ ಬೇಕು ಅವೆಲ್ಲನ? ಅಲ್ಲಮ್ಮ, ಅವರಿಬ್ರು ಜಗಳ ಆಡೋಂಥದ್ದು ಏನಾಯ್ತು ಅಂತ? ಯಾಕೆ ಜಗಳ ಆಡಿರುವ? ಅಣ್ಣನ ಹೊತ್ತಿಗೇನು ಚೆನ್ನಾಗೇ ಇದ್ರಲ್ಲ? ಇದ್ದಕ್ಕಿದ್ದಂಗೆ ಏನಾಯ್ತು ಅವ್ರಿಬ್ರಿಗೂನು? ಏನೇ ಅತ್ಗೆ ಅತ್ಗೆ ಅಂತಾನ ಬಾಯ್ ಬಡ್ಕೊಂತ ಇದೀಯ ಅವಾಗಿಂದನ? ಅಲ್ಲ, ಈ ದಿನ ಇಲ್ದಿರೋ ಹೊತ್ತಿಗೆ ಮೇಲೆ ಪ್ರೀತಿ ಇವತ್ತೇನು ಕರಿತೈತೆ? ಅಲ್ಲ, ಅವಾಗ ಏನ್ ಹೇಳ್ತಿದ್ದೆ? ಇವಳು ನಮ್ಮ ಮನೆಗೆ ಯಾಕಾದ್ರೂ ಬಂದ್ಲು ಈ ಪೀಡೆ? ಇವಳ ಫಸ್ಟ್ ನಮ್ಮ ಮನೆ ಬಿಟ್ಟು ಓಡಿಸ್ಬೇಕು ಅಂತಾನೆ ಹೇಳ್ತಿದ್ದೆ ಮೊದ್ಲು. ಈಗ ನೋಡಿದ್ರೆ ಆಲೇನೆ ಹಿಂಗ್ ಮಾತಾಡ್ತಾ ಇದ್ಯಾ? ಅಮ್ಮ, ಹಳೆ ಕಥೆನ ಹೇಳ್ಬೇಡ, ಸುಮ್ಮನೆ ಇರಮ್ಮ. ಅವಾಗ ನನಗೇನೋ ಬುದ್ಧಿ ಇರ್ಲಿಲ್ಲ, ಅದಕ್ಕೆ ಹಂಗೆ ಹೇಳ್ತಿದ್ದೆ. ಓಹೋ, ಇವಾಗ ಏನ್ ಹಂಗೇನೆ ಜ್ಞಾನೋದಯ ಆಗ್ಬಿಟ್ಟೈತಿ ಇವಳಿಗೆ. ಇವ್ರದಕ್ಕೆ ಒಳ್ಳೆವಳು ಅಂತಾರ. ಅದಕ್ಕೆ ಪರ ವಯಸ್ಸಿಗೆ ಮಾತಾಡ್ತಾಳೆ. ಸುಮ್ಮನೆ ಹೋಗು, ಕೈ ಕಾಲು ತೊಳ್ಕೊಂಬರೋಗು, ಪಾಯಸ ಮಾಡಿದೀನಿ, ತಿಂಬಿವೆಂತೆ. ನಾನು ಹೋಗಿ ನಿನ್ ಕೇಳ್ತಾ ಇದ್ದೀನಲ್ಲ. ಅಣ್ಣ ಬಂದಾಗ ಅಣ್ಣನ ಕೇಳ್ತೀನಿ ಬಿಡು, ನೀನೇನು ಹೇಳಕ್ ಹೋಗ್ಬೇಡ. ಏನಮ್ ಜಯಮ್ಮ, ನಿನ್ ಮಗಳು ಹಿಂಗ್ ಮಾತಾಡ್ತಾಳೆ ನಿನ್ನೆದ್ರಿಗೇನೆ? ಅಲ್ಲ, ಇವಳು ಮೊದ್ಲು ಹೆಂಗಿದ್ಲು, ಇವಾಗ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದ್ದಾಳೆ. ಒಂದಿಟ್ಟು ಮದ್ವೆ ಪದ್ವೆ ಆಗಿ ಒಟ್ಟನು ಅದೆಲ್ಲನ ರಗಳೆ ಆತಲ್ಲ, ಅವಾಗಿಂದನ ಒಂದಿಟ್ಟು ಮೆತ್ತಗಾಗಿದ್ದಾಳೆ. ಇವಳೆಲ್ಲನ ಸರಿ ಮಾಡ್ತೀನಿ ಹೇಳು ನಾನು. ನಾನು ಹೇಳ್ದಂಗೆ ಕೇಳಂಗ್ ಮಾಡ್ತೀನಿ, ಸುಮ್ನೀರು. ಇವಳಿಗೆ ಹೆಂಗ್ ಹೇಳ್ಬೇಕು ಹಂಗೆ ಹೇಳಿದ್ರೆ ನನ್ನ ಮಾತು ಕೇಳ್ತಾಳೆ, ಸುಮ್ನೀರು. ನೋಡು, ಹಬಿ ಬಂದ, ಅವನು ಮಾತಾಡ್ಸಿ ಅವನ್ಗುನು ಪಾಯಸನ ಇಕ್ಕೆಂಬಂದ್ ಕೊಡು ಉಮ್ಲಿ. ಹಬಿ ಎಲ್ಗೋಗಿದ್ದಪ್ಪ ಎದ್ದಾಗಿಂದನ? ನಾನು ನೋಡ್ತಲೇ ಇದ್ದೀನಿ, ನಿನ್ ಕೆಲ್ಸಕ್ಕೂ ಹೋಗ್ಲಿಲ್ಲ, ಮಂತಗೂ ಇರ್ಲಿಲ್ಲ. ನನಗ್ ಗಾಬರಿ ಆದಂಗ ಆತಪ್ಪ. ಎಲ್ಗೋಗಿದ್ದಪ್ಪ? ಹೊಲ್ದಕ್ ಹೋಗಿದ್ದೆ ನೀನು?
ಬಾ ಹೊಟ್ಟಸ್ತೈತಿ ಏನೋ ಕೈ ಕಾಲು ತೊಳ್ಕೊಂಬರ್ ಬಾ. ಪಾಯಸ ಮಾಡೀನಿ ತಿಂಬಿವಂತೆ. ಪಾಯಸನ ಯಾಕಮ್ಮ ಇವತ್ತು ಪಾಯಸ ಮಾಡಕೋದೆ? ಮೊದಲೇ ನನ್ನ ಮನ್ಸು ಸರಿ ಇಲ್ಲ. ನೀನು ಇವತ್ತು ಪಾಯಸ ಮಾಡಿದ್ದೀನಿ ಅಂತೀಯಲ್ಲ, ನಿನಗೆ ನನ್ನ ಬುದ್ಧಿಗಿದ್ದಿ ಐತೋ ಇಲ್ವೋ? ಅಲ್ವೋ ಪಾಪ, ಅಲ್ಲ ತಪ್ಪು ಮಾಡಿ ಸಿಗಾಕೊಂಡಿರೋಳು ಅವಳು ಬೇಜಾರ್ ಮಾಡ್ಕೋಬೇಕು ಅಂತದ್ರಾಗೆ ನೀನ್ ಯಾಕೆ ಬೇಜಾರ್ ಮಾಡ್ಕೊಂತಿ ಪಾಪ? ನೀನ್ ಇನ್ನನ ನಗರಾಗ್ತಾ ಇರ್ಬೇಕು. ಅವಳ ಬಂಡವಾಳ ನಿನಗ್ ಗೊತ್ತಾತಲ್ಲ, ಇನ್ಮೇಲಾದ್ರೂ ಅವಳನ್ನ ನಂಬಕ್ ಹೋಗ್ಬೇಡ. ನೀನ್ ಯಾಕೆ ಬೇಜಾರ್ ಮಾಡ್ಕೊಂತೀಯ? ಓದವಳು ಹೋದ್ರೆ ಹೋಗ್ಲಿ ಸುಮ್ನಿರು. ಅಲ್ಲ ನಿನ್ನಂತ ಗಂಡುಗೆ ಮೋಸ ಮಾಡಕ್ಕೆ ಹೆಂಗಾದ್ರೂ ಮನ್ಸ್ ಬಂತು ನೋಡು ಅವಳಿಗೆ. ನೀನು ಅವಳು ಓದ್ಲು ಅಂತಾನ ಬೇಜಾರ್ ಮಾಡ್ಕೊಂಡ್ ಕುಕ್ಕಣಿದ್ಯಲ್ಲ, ಉಂಬದು ತಿಂಬದು ಬಿಟ್ಟು ಎಲ್ಲನ. ಸುಮ್ಮನೆ ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಏನ್ ಅವಳ ಅಂತಾರು 106 ಜನ ಸಿಗ್ತಾರೆ, ಕೈ ಕಾಲು ತೊಳ್ಕೊಂಬರೋಗು, ಉಂಬಕ್ಕಿಕ್ತೀನಿ ಉಂಬಿವೆಂತಿ. ನಿಮ್ಮ ಅಮ್ಮ ಬಂದಾಗಿಂದ ನಾನು ಯಾತು ಮಾಡಿರ್ಲಿಲ್ವಲ್ಲ, ಅದಕ್ಕೇನೆ ಇವತ್ತು ಪಾಯಸ ಮಾಡಿದೀನಿ ಅಷ್ಟೇನೆ. ಬೇಡ ಕಣಮ್ಮ, ನನ್ನ ಮನ್ಸು ಯಾಕೋ ಸರಿ ಇಲ್ಲ. ನನಗೆ ಊಟನೂ ಬೇಡ, ಏನೂ ಬೇಡ. ನಾನು ಒಂದು ಸ್ವಲ್ಪ ಹೊತ್ತು ರೂಮಲ್ಲಿ ಮಲ್ಕೊಂಡಿರ್ತೀನಿ. ಊಟ ಬೇಡವಾ? ಯಾಕೋ ಏನಾಯ್ತು? ಅಲ್ಲ ಹಿಂಗಾದ್ರೆ ನಿನ್ನ ಆರೋಗ್ಯದ ಗತಿ ಏನಾಗುತ್ತೆ? ಸುಮ್ಮನೆ ಕೈ ಕಾಲು ತೊಳ್ಕೊಂಬರೋಗು, ಉಂಬಿವೆಂತೆ. ಅಲ್ಲ ತಪ್ಪು ಮಾಡಿ ಸಿಗಾಕೊಂಡು ಮನೆ ಬಿಟ್ಟು ಹೋಗಿರೋಳೇನೆ ಘನವಾಗ ಇದ್ದಾಳಲ್ಲಿ ಅವ್ರ ಅಮ್ಮಯ್ಯರ ಮನೆಗೆ. ನೀನು ಅವಳು ನೆನೆಸ್ಕೊಂಡು ನೀನು ಊಟ ತಿಂಡಿ ಬಿಟ್ಟು ಕುಕ್ಕಣಿದ್ಯಲ್ಲ, ಹೋಗು ತೊಳ್ಕೊಂಬರೋಗು, ಉಣ್ಣೋಗು. ಹಂಗಲ್ಲ ಕಣಮ್ಮ, ಅವನ ಮೇಲೆ ನಾನು ತುಂಬ ನಂಬಿಕೆ ಇಕ್ಕಿದ್ದೆ. ಆದರೆ ಅವಳೇ ಹಿಂಗೆ ಮೋಸ ಮಾಡಿಬಿಟ್ಲಾ ಅಂತನ ನನಗೆ ತುಂಬ ಬೇಜಾರಾಗ್ತೈತೆ ನೆನೆಸ್ಕೊಂಡು. ಅವಳಿಗೆ ಹೆಂಗಾದ್ರೂ ಮನ್ಸು ಬಂತು ನನಗೆ ಮೋಸ ಮಾಡಬೇಕು ಅಂತನ. ನೀನೇನೋ ನಂಬಿಕೆ ಇಕ್ಕಿದ್ದೆ, ಆದ್ರೆ ಆ ನಂಬಿಕೆನ ನಿನ್ನ ಹೆಂಡತಿ ಉಳಿಸ್ಕೊಂಬ್ಲಿಲ್ಲ ಬಿಡು. ಅದನ್ನೇ ಯಾಕೆ ಚಿಂತೆ ಮಾಡಿ ಕೊರಗ್ತೀಯ? ಊಟ ತಿಂಡಿ ಬಿಟ್ಟು ಆಮೇಲೆ ಕಾಯಿಲೆ ಆದಾತು. ನಿನಗೆ ಕಾಯಿಲೆ ಆದ್ರೆ ನಿಮ್ಮ ಅಪ್ಪ ಇನ್ನು ಅಮ್ಮ ಇನ್ನು ನಿನ್ ತಂಗಿನೂ ನೋಡ್ಕೊಂಬಾರ ಯಾರು? ಅಣ್ಣ ಅಣ್ಣ ಎಲ್ಲಿಗೋಗಿದ್ದು? ಯಾಕೋ ಅತ್ತಿಗೆನ ಮನೆ ಬಿಟ್ಟು ಕಳಿಸ್ತಂತೆ? ಯಾಕೋ ಜಗಳ ಮಾಡ್ಕೊಂಡ್ರಂತೆ ನೀವಿಬ್ರು? ಏನ್ ಮಾಡಿದ್ರು ಅತ್ತಿಗೆ? ಯಾಕೋ ಮನೆ ಬಿಟ್ಟು ಕಳಿಸ್ತೆ ಅವ್ರನ್ನ? ಅದು ಸೀಮಾ ಅವನ್ಗೆ ಮೊದ್ಲೇನೆ ಬೇಜಾರಾಗೈತಿ. ನಿಮ್ಮತ್ತಿಗೆ ಇಂಥ ಕೆಲಸ ಮಾಡಿ ಹೋಗ್ಯವಳೆ ಅಂತಾನ. ಅದ್ರಾಗೆ ನೀನು ಏನಾತು ಅಂತಾನ ಆಗ್ಲಾಗ್ಲ ಕೇಳಿ ಅವನ್ಗೆ ಇನ್ನನ ಬೇಜಾರಾಗಂಗ್ ಮಾಡ್ಬೇಡ. ಸುಮ್ಮನ ಬಾ ಕುಕ್ಕ ಬಾ, ಪಾಯಸ ತಾಂಬತ್ತೀನಿ ಉಂಬಿವೆಂತೆ. ಅಭಿ ಬಾರಪ್ಪ, ಕುಕ್ಕ ಬಾರಪ್ಪ. ಇವಳು ಮಾತೇನು ಕೇಳಬೇಡ, ನೀನೇನು ಮಾತಾಡ್ಬೇಡ, ಸುಮ್ಮನ ಉಣ್ ಬಾ. ಅವಳ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ? ಕುಕ್ಕ, ಇಬ್ರು ಕುಕ್ಕ ತಾಂಬತ್ತೀನಿ. ಅಣ್ಣ ಬಾರೋಣ, ಕೂತ್ಕೋ ಬಾ, ಊಟ ಮಾಡ್ಬಾ. ಊಟ ಮಾಡಿ ಆಮೇಲೆ ಅದೇನಾಯ್ತು ಅಂತಾನ ಹೇಳುವಂತೆ. ಬಾ ಕೂತ್ಕೋ ಬಾ, ಊಟ ಮಾಡೋಣ ಇಬ್ರುನು. ಏಯ್ ತಾಳೆ ಸೀಮಾ, ಅವನ್ನ ಏನು ಕೇಳಕ್ ಹೋಗ್ಬೇಡ, ಸುಮ್ಮನ ಪಾಯಸ ತಿಂಬತ್ ಕಲ್ಕ. ತಾಳಪ್ಪ ಅಭಿ, ತಗ ನೀನೇನು ಹೇಳಕ್ ಹೋಗ್ಬೇಡ, ನಾನೆಲ್ಲ ಹೇಳ್ತೀನಿ ಅವಳಿಗೆ ಸೀಮುಗೆ. ನೀನೇನು ಹೇಳಿ ಬೇಜಾರ್ ಮಾಡ್ಕೊಂಬಕ್ ಹೋಗ್ಬೇಡ, ಸುಮ್ನಿರು. ತಗ ಊಟ ಮಾಡು. ಅಲ್ಲ ತಪ್ಪು ಮಾಡಿ ಸಿಗಾಕೊಂಡಿರೋಳೇನೆ ಘನವಾಗಿ ಗುಂಡ್ಕಲ್ಲಿದ್ದಂಗ ಇದ್ದಾಳೆ ಅಲ್ಲಿ. ನೀನು ಅವಳು ನೆನೆಸ್ಕೊಂಡು ಬೇಜಾರ್ ಮಾಡ್ಕೊಂಡು ಕುಕ್ಕಣಿದ್ಯಲ್ಲ ಊಟ ತಿಂಡಿ ಬಿಟ್ಟು. ನೀನ್ ನೋಡಿರಂಗೇನೆ ನನಗೆ ಸಂಕಟ ಆಗುತ್ತಪ್ಪ. ತಕ ಊಟ ಮಾಡು. ಅವಳು ನಿನ್ ಬಿಟ್ಟು ಹೋಗೋಣ ಅಂತನ ಆಲೇನೆ ಸ್ಕೆಚ್ ಹಾಕೊಂಡಿದ್ಲೇನ? ಹೆಂಗ ಇದೇ ಸಮಯ ಅಂತನ ಸುಮ್ನೆ ಒಂದ್ ಎರಡನಿನ ಕಣ್ಣೀರ್ ಹಾಕಿ ನಾಟಕ ಮಾಡ್ದಂಗ್ ಮಾಡಿ ಹೋದ್ಲು ನೋಡು. ಅವಳು ಅವನ್ ಜೊತೆ ಚಕ್ಕಂದ ಆಡ್ತಿರ್ತಾಳೆ. ನೀನ್ ನೋಡಿದ್ರೆ ಅವಳು ನೆನೆಸ್ಕೊಂಡ್ ಕುಕ್ಕಣ ಇದೆಯಾ? ತಕ ತಿನ್ನು ಸುಮ್ನ. ಅಮ್ಮ ಸುಮ್ನಿರ್ತೀಯಾ? ಅತ್ತಿಗೆ ಬಗ್ಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ, ಅವ್ರು ಅಂತವ್ರಲ್ಲ. ನೀನ್ ಸುಮ್ನೆ ಬಾಯ್ ಐತಿ ಅಂತೇಳಿ ಹೆಂಗ್ ಬೇಕಂಗ್ ಮಾತಾಡಕ್ ಹೋಗ್ಬೇಡ. ನೀನು ನನಗ್ ಬುದ್ಧಿ ಹೇಳ್ತಾ ಇದೀಯಾ? ಮುಚ್ಕೊಂಡು ತಿಂದು ಎದ್ದೋಗತ್ ಕಲ್ಕ. ನನ್ಗೇನ್ ಹೇಳಕ್ ಬರ್ಬೇಡ ನೀನು ಹೋಗಂತೇಯಮ್ಮ. ನಿನ್ ಗಂಡ ಯೋಟತಿಗೆ ಬತ್ತನೋ ಏನು, ಹಾಕ್ಯಂಬಂದು ನೀನು ತಿನ್ನು. ಸರಿ ಹಾಕೋಣ, ನನ್ಗೂ ಹೊಟ್ಟಸ್ತೈತೆ. ನಮ್ಮ ಅಯ್ಯಪ್ಪ ಬಂದಾಗ ಆಮೇಲೆ ಇಕ್ ಕೊಡಕ್ಕಾಗುತ್ತೆ. ನಾನು ಹಾಕ್ಯಂಬತ್ತೀನಿ, ನೀವು ತಿನ್ರಿ ಹಂಗೆ. ಆಹಾ, ಪಾಯಸ ಅಂತೂ ತುಂಬಾ ಚೆನ್ನಾಗೈತಿ ಅಲ್ವೇನಣ್ಣ? ಕಣಮ್ಮ, ಚೆನ್ನಾಗೈತಮ್ಮ. ಸರಿ ಜಲ್ ತಿನ್ರಿ ಎಲ್ಲಾರು. ತಿಂದು ಇನ್ನ ಐತೆ, ಇನ್ನ ಒಂದಿಷ್ಟು ಹಾಕ್ತೀನಿ, ಹಾಕಿಸ್ಕೊಂಡು ತಿನ್ರಿ ಎಷ್ಟು ಬೇಕಾ ಅಷ್ಟ ಹೊಟ್ಟೆ ತುಂಬಾನ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತದೆ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ.